ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ದೇವಜನರೇ, ಈ ದಿನದ ದೇವರ ವಾಕ್ಯವನ್ನ ನಾವು ನೋಡೋಣ. ಸತ್ಯವೇದದಲ್ಲಿ ಕೀರ್ತನೆ 12ನೇ ಅಧ್ಯಾಯದ 6ನೇ ವಾಕ್ಯ, ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ. ಹೌದು ಪ್ರಿಯರೇ, ದಾವೀದನ ಮಾತುಗಳನ್ನ ನಾವು ಇಲ್ಲಿ ನೋಡ್ತಿದ್ದೇವೆ. ದಾವೀದನ ಜೀವಿತವನ್ನ ನಾವು ನೋಡುವಾಗ ಆತನು ಅನೇಕ ಸವಾಲುಗಳನ್ನ, ಹೋರಾಟಗಳನ್ನ ಎದುರಿಸಿ ದೇವರ ಮೇಲಿನ ಭರವಸೆಯಿಂದ ಮಾತ್ರವೇ ಜಯವನ್ನ ಹೊಂದಿಕೊಂಡನು. ಆತನು ಕೂಡ ನಿಮ್ಮ ಹಾಗೆ ಅನೇಕ ಬಲಹೀನತೆಗಳು ಇದ್ದರೂ ಕೂಡ ದೇವರ ಮೇಲಿನ ಭರವಸೆಯಿಂದ ಮಾತ್ರವೇ ಆತನು ಜಯ ಹೊಂದಲು ಸಾಧ್ಯವಾಯಿತು. ಪ್ರಿಯರೇ, ಈ ದಿನದಲ್ಲಿ ಕ್ರಿಸ್ತನು ನಮ್ಮೊಟ್ಟಿಗೆ ಇರುವಾಗ ನಾವು ಕೂಡ ಆ ಒಂದು ಕ್ರಿಸ್ತನ ಮಾತುಗಳು, ಆತನ ವಾಗ್ದಾನಗಳ ಮೇಲೆ ನಂಬಿಕೆ ಇಟ್ಟವರಾಗಿ, ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಿದ್ದಾರೋ ಆ ವಾಗ್ದಾನಗಳನ್ನ ಹೊಂದಿಕೊಂಡವರಾಗಿ ಪ್ರತಿದಿನವೂ ವಾಗ್ದಾನವನ್ನ ಹೊಂದಿಕೊಳ್ಳುವುದಕ್ಕೆ ಪ್ರಾರ್ಥಿಸಿ, ದೇವರ ವಾಗ್ದಾನವು ನಂಬುವುದಕ್ಕೆ ಯೋಗ್ಯವಾಗಿರುವಂತದ್ದಾಗಿದೆ. ಅದು ಯಥಾರ್ಥ ಉಳ್ಳದ್ದಾಗಿದೆ. ಯಾವುದೇ ರೀತಿಯ ಕಲ್ಮಶವನ್ನ ಹೊಂದಿಕೊಂಡಿರದ ಹಾಗೆ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಕ್ರಿಸ್ತನು ಹೇಳಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಂಡು ನಡೆಯುವಾಗ ನಮ್ಮೊಟ್ಟಿಗೆ ದೇವರು ಇದ್ದು ನಮ್ಮನ್ನ ಕಾಪಾಡಿ ನಡೆಸುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಈ ದಿನದಲ್ಲಿ ನೀವು ಕೊಟ್ಟಂತ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ನಿಮ್ಮ ವಾಕ್ಯಗಳು ಕರ್ತನೆ ಯಥಾರ್ಥವಾದದ್ದಾಗಿಯೂ ಕರ್ತನೆ 7 ಸಾರಿ ಪುಟಕ್ಕೆ ಹಾಕಿರುವಂತಹ ಬೆಳ್ಳಿಯೋಪಾದಿಯಲ್ಲಿ ಇದೆ ಎಂಬುದಾಗಿ ಕೀರ್ತನೆಗಾರನು ದಾವೀದನು ಹೇಳುವಂತಹ ಈ ಮಾತುಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಹೌದು ಸ್ವಾಮಿ, ಯಾರೆಲ್ಲ ಕರ್ತನೆ ಪ್ರಾರ್ಥನೆ ಮಾಡದ ಹಾಗೆ, ಪ್ರಾರ್ಥನೆಯಲ್ಲಿ ಕರ್ತನೆ ಜಯವನ್ನ ಹೊಂದಿಕೊಳ್ಳದೆ ಸೋತು ಹೋಗಿ ಪ್ರಾರ್ಥನೆಯನ್ನ ನಿಲ್ಲಿಸಿದ್ದಾರೋ ಅವರೆಲ್ಲರ ಜೀವಿತಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ ಏಸಪ್ಪ. ಅವರನ್ನ ನೀನು ಕರ್ತನೆ ಎತ್ತಬೇಕು ಸ್ವಾಮಿ. ಪ್ರಾರ್ಥನೆ ಮಾಡಲು ಬಲವನ್ನ ಕೊಡಬೇಕು. ವಾಕ್ಯಗಳನ್ನ ಓದಲು, ವಾಗ್ದಾನಗಳನ್ನ ಕರ್ತನೆ ಹೊಂದಿಕೊಳ್ಳಲು ಬಲವನ್ನ ನೀವು ನೀಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಏಸಪ್ಪ. ಕರ್ತನೆ, ಯಾವ ರೀತಿಯಲ್ಲಿ ಕುಗ್ಗಿ ಹೋಗಿದ್ದವರಾಗಿದ್ದರು, ಮನಸೋತು ಹೋಗಿದ್ದವರಾಗಿದ್ದರೂ ಕೂಡ ಅವರನ್ನ ಬಲಪಡಿಸಲು ಶಕ್ತನು ನೀನಾಗಿದ್ದೀಯಪ್ಪ. ಕರ್ತನೆ, ನಿನ್ನ ವಾಗ್ದಾನದಲ್ಲಿ ಭರವಸೆ ಬಿಟ್ಟವರಾಗಿ ಅವರು ನಡೆಯುವಾಗ ನಿನ್ನ ವಾಗ್ದಾನವನ್ನ ಅವರ ಜೀವಿತದಲ್ಲಿ ನೆರವೇರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.